ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆ ರೈತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಮುಂಗಾರಿಗೂ ಮುನ್ನವೇ ಧಾರಾಕಾರ ಮಳೆಯಾಗ್ತಿದ್ದು ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗಳು ಸರ್ವನಾಶವಾಗಿವೆ. ಫಸಲಿಗೆ ಬಂದ ಬೆಳೆ ನಾಶ, ಸಾಲದ ಸುಳಿಯಲ್ಲಿ ಅನ್ನದಾತ. ಇತ್ತ ನೋಡು ಸರ್ಕಾರ, ಇದು ನ್ಯೂಸ್ 18 ಬಿಗ್ ಕವರೇಜ್. ಈ ಬೆಳೆ ಹಾಕಿದೀವಿ, ಇಲ್ಲಿ ನಾವೇನು ತಗೊಳ್ಳೋಣ ಸರ್, ತಾಲಿ ಸಹಿತ ಮಾಡಿದ್ವಿ ಸರ್. ನಾನು ಈ ಬೆಳೆ ಮಾಡಕ್ಕೆ 1,30,000 ರೂಪಾಯಿ ಖರ್ಚು ಮಾಡಿದ್ವಿ. ಹೆಂಡತಿ ಕೊಳ್ಳಾಳ ತಾಳಿ ಒತ್ತೆ ಇಟ್ಟನಿ, ಇವಳೆ ಬೆಂಡಲ್ಲಿ ಒತ್ತೆ ಇಟ್ಟನಿ. ಸರ್ಕಾರ ಏನು ಮಾಡ್ತಾ ಇತ್ತು ಸರ್, ಗಂಡು ಮುಚ್ಕೊಂಡು ಕೂತಿತ್ತು ಸರ್. ರೈತರ ಬದುಕಿಗೆ ಕೊಳ್ಳಿ ಇಟ್ಟ ಅಪೂರ್ವ ಮುಂಗಾರು. ತಾಳಿ ಅಡವಿಟ್ಟು ಬಿತ್ತನೆ ಮಾಡಿದವರಿಗೆ ವರುಣನ ಬರೆ. ಮಳೆಯಾದ್ರೆ ಬೆಳೆ ಚೆನ್ನಾಗಾಗುತ್ತೆ, ಬದುಕು ಹಸನಾಗುತ್ತೆ ಅಂತಾರೆ. ಆದರೆ ಕರುನಾಡಲ್ಲಿ ಅಬ್ಬರಿಸಿದ ಪೂರ್ವ ಮುಂಗಾರು ಮಳೆ ಅನ್ನದಾತರಿಗೆ ಶಾಪವಾಗಿದೆ. ಬೇಸಿಗೆಯ ಅಲ್ಪ ಸ್ವಲ್ಪ ನೀರಲ್ಲೂ ಬಂಗಾರದಂತ ಬೆಳೆ ಬೆಳೆದವರು ಕಣ್ಣೀರಿಡ್ತಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಫಸಲು ಕಟಾವಿಗೆ ಬರುತ್ತೆ, ಒಳ್ಳೆ ಬೆಳೆ ಕೈ ಸೇರುತ್ತೆ ಅಂದ್ಕೊಂಡವರ ಕನಸೆಲ್ಲ ಮಣ್ಣು ಪಾಲಾಗಿದೆ. ಪತ್ನಿಯರ ಮಾಂಗಲ್ಯ ಸರವನ್ನ ಅಡವಿಟ್ಟು ಸಾಲ ಸೂಲ ಮಾಡಿ ಬೆಳೆ ಬೆಳೆದವರಿಗೆ ಆಕಾಶವೇ ಕಳಚಿ ಬಿದ್ದಂತಾಗಿದೆ. ಯಾಕಂದ್ರೆ ಕೃತಿಕ ಮಳೆಯ ಹೊಡೆತಕ್ಕೆ ರಾಜ್ಯದ ಸಾವಿರಾರು ಎಕರೆ ಬೆಳೆ ಸರ್ವನಾಶವಾಗಿದೆ. ಆದ್ರೆ ಸರ್ಕಾರ ಮಾತ್ರ ಇವರ ಕಡೆ ಗಮನ ಹರಿಸ್ತಿಲ್ಲ. ಕುರ್ಚಿ ಕಿತ್ತಾಟದಲ್ಲೇ ಫುಲ್ ಬ್ಯುಸಿಯಾಗಿದ್ದಾರೆ. ಕಳೆದೊಂದು ತಿಂಗಳಿಂದ ಮೇಲಿಂದ ಮೇಲೆ ಸುರಿತಿರೋ ಮಳೆ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ. ರಾಣೆಬೆನ್ನೂರು ತಾಲೂಕಿನ ಹಿರೇಬಿದರಿ, ಸೋಮಲಾಪುರ, ವೈಟಿಮೆಡ್ಲೇರಿ ಗ್ರಾಮಗಳಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದ ಭತ್ತದ ಬೆಳೆ ನೆಲಕಚ್ಚಿ ಹೋಗಿದೆ. ಹಿರೇಬಿದರಿಯ ಮಹೇಶಪ್ಪ ಚಳಿಗೇರಿ ಅನ್ನೋ ರೈತ ಪತ್ನಿಯ ತಾಳಿ ಓಲೆ ಅಡವಿಟ್ಟು ಭತ್ತದ ನಾಟಿ ಮಾಡಿದ್ರು. ಭತ್ತದ ಬೆಳೆ ಕೂಡ ಸೋಂಪಾಗಿ ಬೆಳೆದು ನಿಂತಿತ್ತು. ಏನಿಲ್ಲ ಅಂದ್ರೂ 4 ಲಕ್ಷ ಇನ್ಕಮ್ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೀಗ ಏಕಾಏಕಿ ಸುರಿದ ಮಳೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ನಾರ್ಮಲ್ ಒತ್ತಾದ್ರೆ ಸರ್ ಡಾಲರ್ ಅಂಗಡಿ ಒಳಗೆ ಕೊಡ್ತಾರೆ ಸರ್. ನಾವು ಪ್ರೈವೇಟಾಗ ಪ್ರಯತ್ನ ಮಾಡಿದ್ರಿ ಸರ್, ಹಂಗಾಗಿ ರೂಪಾಯಿ ಎಲ್ಲಿ ಹುಟ್ಟಂದಾಗಲಿಲ್ಲ. ಆಮೇಲೆ ಫೈನಲ್ಲು ನಮ್ಮ ಹೆಣ್ಮಕ್ಳು ಕೇಳಿದೆ, ಹಿಂಗೆ ಬಂಗಾರ ಒತ್ತಿಡೋಣ ಅಂತ. ಯಾವುದೈತಿ ಅಂದ್ರೆ ಕೊಳ್ಳಗಾರ ಚೈನಾನ ಒತ್ತಿಡೋಣ ಅಂತ ಅಂದೆ. ಆಯ್ತು ಅವ್ರಿ, ನಾವು ಹೊಲ ಬೆಳೆದ್ರೆ ಸಾಕಿಂತ ಮತ್ತೆ ತರ್ಬೋದು, ಏನಾದರೂ ಮಾಡೋಣ ಅಂತಂದು ಫಸ್ಟು ಮಂಗಲ್ಯ ಚೆನ್ನೈ ಬಿಚ್ಚಿಕೊಟ್ಲು. ಆಮೇಲೆ ನೆಕ್ಸ್ಟ್ ಮತ್ತು ಬೆಂಡಲ್ಲಿ ಒಂದು ಟೈಮ್ ಉಚ್ಚಿಕೊಟ್ಲು. 2 ಹತ್ರಕ್ಕೆ ಇಟ್ಟು ಬಂದೆ ಸರ್. ಹಾವೇರಿಯಲ್ಲಷ್ಟೇ ಅಲ್ಲ, ಚಾಮರಾಜನಗರ ಜಿಲ್ಲೆಯಲ್ಲೂ ಮಳೆ ಹೊಡೆತಕ್ಕೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೆಗ್ಗವಾಡಿಪುರ, ದೇಶವಳ್ಳಿ, ಬಸವಟ್ಟಿ ಗ್ರಾಮಗಳಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರ ಅಷ್ಟಿಷ್ಟಲ್ಲ. ಹೆಗ್ಗವಾಡಿಪುರದ ನಾಗರಾಜು ಅನ್ನೋ ರೈತನ ಕಥೆ ಕೇಳ್ತಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ. 2,40,000 ಹಣಕ್ಕೆ ಪತ್ನಿಯ ತಾಳಿ ಅಡವಿಟ್ಟಿದ್ದ ರೈತ ಬಾಳೆ ಬೆಳೆ ಬೆಳೆದಿದ್ರು. ಒಳ್ಳೆ ಗೊನೆಗಳು ಕೂಡ ಬಂದಿದ್ವು. ಇನ್ನೇನು ಸ್ವಲ್ಪ ದಿನ ಕಳೆದಿದ್ರೆ ಬಾಳೆ ಕಟಾವು ಮಾಡಬೇಕಿತ್ತು. ಆದ್ರೆ ಅಷ್ಟೊತ್ತಿಗಾಗಲೇ ಸುರಿದ ಬಿರುಗಾಳಿ ಮಳೆಗೆ ಬಾಳೆ ಬೆಳೆ ನೆಲಕಚ್ಚಿ ಹೋಗಿದೆ. ಕೃಷಿ ಇಲಾಖೆ ಕೊಟ್ಟಿರೋ ಮಾಹಿತಿ ಪ್ರಕಾರ 25 ಎಕರೆ ಕಬ್ಬು, 4 ಎಕರೆ ಮೆಕ್ಕೆಜೋಳ, 800 ಎಕರೆಗೂ ಹೆಚ್ಚು ಬಾಳೆ ಬೆಳೆ ನಾಶವಾಗಿದೆ. ತಾಲಿ ಚೇನು ಸರ್, ತಾಲಿ ಚೇನು, ಒಂದು ನೆಕ್ಲೆಸ್ಸು, ಒಂದು ರಿಂಗು ಎಲ್ಲನೂ ಮಾಡಿಬಿಟ್ಟು ಈ ಬಾಳೆ ಹಾಕ್ಬಿಟ್ಟು ನೋಡಿ ಈ ಥರ ಆಗ್ಬಿಟ್ಟಿದೆ. 8 ದಿನದಲ್ಲಿ ಗಾಳಿ ಬೀಸ್ಬಿಟ್ಟು ಈ ಥರ ಆಗ್ಬಿಟ್ಟು ಈಗ ಬಿಡ್ಸ್ಕೊಂಬಂದು ಕೊಡಿ ಅಂತಾರೆ. ಎಲ್ಲಿ ಬಿಡ್ಸ್ಕೊಂಬಂದು ಕೊಡೋಣ ಸರ್? ಈ ಕ್ಲೀನ್ನೇ ಮಾಡ್ಸವ, ಇದನ್ನೇ ಇಸ್ತಾರವ, ಯಾವ ಸಹಾಯನೇ ಮಾಡ್ಸವ. ಈಗ ನೋಡೋ ಇದ್ರಲ್ಲಿ ಏನಾದ್ರು ಸಿಕ್ಕಿದ್ರೆ ಅಷ್ಟು ಮಾಡಿ ಹೇಗಾರು ಮಾಡಿ ಇನ್ನೆಲ್ಲರೂ ಸಾಲ ಮಾಡಬೇಕು ಸರ್. ಇದು ಬಿಡ್ಸ್ಕೊಳ್ಳೇಬೇಕು, ಬಿಡ್ಸ್ಕೊಳ್ದರೆ ಒಂದು ಸ್ವಲ್ಪ ತೊಂದರೆ ಐತೆ. ಸಂತ್ರಸ್ತರಿಗೆ ಶಾಶ್ವತ ಸೂರ್ಯನ ಅಭಯ ಕಣ್ತೆರೆಸಿದ ನ್ಯೂಸ್ 18 ವರದಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಗದಗ್ನಲ್ಲಿ ಸೂರು ಕಳೆದುಕೊಂಡವರಿಗೆ ಸೂರು. 750 ಮನೆಯನ್ನು ಪೂರ್ಣಗೊಳ್ಳುವೆ, ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಭಾಳ ಖುಷಿ ಆಗೈತ್ರಿ. ನ್ಯೂಸ್ ಐಟಮ್ನವ್ರಿಗೆ ಧನ್ಯವಾದಗಳು ರೀ. ಒಂದಲ್ಲ ಎರಡಲ್ಲ, ಕಳೆದ 9 ದಿನದಿಂದ ಇವರ ಪರಿಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಿತ್ತು. ಯಾಕಂದ್ರೆ ಮಳೆಯ ಹೊಡೆತಕ್ಕೆ ಮನೆಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿದ್ವು. ತಿನ್ನೋದಕ್ಕೆ ಊಟ ಇರಲಿಲ್ಲ, ಮಲಗೋದಕ್ಕೆ ಜಾಗವೂ ಇರಲಿಲ್ಲ. ಹೀಗಾಗಿ ನಿತ್ಯ ನರಕಯಾತನೆ ಅನುಭವಿಸ್ತಾ ಇದ್ರು. ಕಾನೂನು ಸಚಿವರ ಉಸ್ತುವಾರಿ ಕ್ಷೇತ್ರದಲ್ಲೇ ಇಂಥ ಸ್ಥಿತಿ ಬಂದೊದಗಿದ್ದಕ್ಕೆ ಜನ ಕಣ್ಣೀರಿಡುತ್ತಿದ್ರು. ಹೀಗಾಗಿ ಸಂತ್ರಸ್ತರ ಧ್ವನಿಯಾದ ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ವರದಿ ಬಿತ್ತನೆ
ತತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಕಾಳಜಿ ಕೇಂದ್ರ ತೆರೆದಿದ್ದಲ್ಲದೆ ಸೂರು ಕಳೆದುಕೊಂಡವರಿಗೆ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ದಾರೆ. ಸ್ವತಃ ಉಸ್ತುವಾರಿ ಸಚಿವರೇ ಮನೆ ಕಟ್ಟಿಸಿಕೊಡೋ ಅಭಯ ನೀಡಿದ್ದಾರೆ. ಈ 96 ಶೆಡ್ಗಳೊಳಗೆ ಯಾರಿಗೆ ಮನೆ ಅಲಾಟ್ಮೆಂಟ್ ಆಗಿದೆ, ಆ ಮನೆ ಅಲಾಟ್ಮೆಂಟ್ ಆದವ್ರನ್ನ ಬಿಟ್ಟು ಅಥವಾ ಯಾರಿಗೆ ಮನೆ ಇದೆ ಅವ್ರನ್ನ ಬಿಟ್ಟು ಉಳಿದವರೆಲ್ಲರಿಗೂ ನಾವು ನಮ್ಮ ಈ 750 ಮನೆಯನ್ನು ಪೂರ್ಣಗೊಳ್ಳುವೆ ಅದರಲ್ಲಿ ಅಲಾಟ್ಮೆಂಟ್ ಮಾಡ್ತೀವಿ. ಇನ್ನು ಸಂತ್ರಸ್ತರ ಸಮಸ್ಯೆಗೆ ಧ್ವನಿಯಾದ ನ್ಯೂಸ್ 18 ಕಾರ್ಯಕ್ಕೆ ಜನ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾಳ ಖುಷಿ ಆಗೈತ್ರಿ. ಅವ್ರಿಗೆ ಭಾಳ ಅದ್ರಿ, ಭಾಳ ನನ್ನ ಖುಷಿಗೆ ಏನು ಮಾತಾಡೋಕೆ ಆಗುವಲ್ದ್ರಿ. ಧನ್ಯವಾದಗಳು ರೀ. ಅವ್ರಲ್ಲಿದ್ದಾನ ರೀ ಇವತ್ತು ಇಲ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮರಿ ಎಲ್ಲ ರೋಡಿಗೆ ಬಿದ್ದು ಯಾವ ಉಳಿತಿದ್ವೋ ಯಾವ ಸಾಯ್ತಿದ್ವು ರೀ. ಕುಳು ನೀರಿಲ್ದ ನ್ಯೂಸ್ ಐಟಮ್ನವ್ರಿಗೆ ಧನ್ಯವಾದಗಳು ರೀ. ಮನೆ ಕೊಡ್ತೀನಿ ಅಂತ ಭರೋಸೆ ಹೇಳ್ಯಾರಿ. ಭರೋಸೆ ಐತಿ ನಮಗೂ. ನೋಡ್ರಿ ಈಗ ಉಚಿತವಾಗಿ ಕೊಡ್ತೀನಿ ಅಂತೇಳಿ ಅವರು ಮಾತು ಕೊಟ್ಟಾರ. ಈಗ ಮುಂದೆ ಅವ್ರು ಯಾವ್ದು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ಇಷ್ಟ ಅಂತೂ ಹೇಳಿ ಹೋಗ್ಯಾರ ಅವರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಭಾಗದಲ್ಲಿ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಹೊಡೆತಕ್ಕೆ ಚೆನ್ನರಾಯಪಟ್ಟಣ ಮೈಸೂರು ಹೆದ್ದಾರಿಯಲ್ಲಿ ಮರಗಳು ಧರಾಶಾಹಿಯಾಗಿವೆ. ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದ್ದು ಜನರು ಪರದಾಡಿ ಹೋಗಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ಅಬ್ಬರಿಸ್ತಾ ಇದ್ದು ಜನ ತತ್ತರಿಸಿ ಹೋಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.